ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ವಿದ್ಯಾರ್ಥಿ ನನಗೆ ಒಂದು ಕ್ವಶನ್ ಅನ್ನು ಕೇಳಿತ್ತು, ಕಾಮೆಂಟ್ಸ್ ಮುಖಾಂತರ ಹೇಳಿದರು. ಸರ್, ಕರ್ನಾಟಕದಲ್ಲಿ ನಾವೀಗ ಗೌರ್ಮೆಂಟ್ ಕಾಲೇಜುಗಳನ್ನು ಎಲ್ಲಿ ಹೋಗಿ ಹುಡುಕಬೇಕು, ಎಲ್ಲಿರ್ತವೆ ಗೌರ್ಮೆಂಟ್ ಕಾಲೇಜುಗಳು ಅಂತ ಕೇಳಿದರು. ಅದರ ಜೊತೆಗೆ ನಾವು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿದರೆ ಪ್ರೈವೇಟ್ ಕಾಲೇಜಲ್ಲಿ ಹೇಗೆ ಅಡ್ಮಿಷನ್ ಪಡ್ಕೋಬೋದು, ಅಂದರೆ ಇವಾಗ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಮಾಡಿಸೋದು ಬೇರೆ ಆಗುತ್ತೆ, ಗೌರ್ಮೆಂಟ್ ಥ್ರೂ ಹೋದರೆ ಅದಕ್ಕೆ ಫೀಸ್ ಬೇರೆ ಆಗುತ್ತೆ, ಪ್ಲಸ್ ಅಲ್ಲಿ ಕೂಡ ಸೀಟ್ ಇರ್ತಾವಿಲ್ಲ ಅನ್ನೋದ್ರ ಬಗ್ಗೆ ಒಂದು ಡೌಟ್ಸನ್ನು ಕೇಳಿದ್ರು. ಸೊ ಈ ವಿಡಿಯೋದಲ್ಲಿ ನಾನು ಅವೆರಡು ಕ್ವಶನ್ಗಳಿಗೆ ಆನ್ಸರನ್ನು ಕೊಡ್ತೇನೆ. ಸೊ ನೋಡಿ, ಮೊದಲನೇದಾಗಿ ಕರ್ನಾಟಕದಲ್ಲಿ ಸರ್ಕಾರಿ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜುಗಳು ಎಲ್ಲೆಲ್ಲಿ ಇರ್ತಾವೆ ಅಂತಂದರೆ, ಸೊ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕರ್ನಾಟಕದಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳು ಎಲ್ಲ ಒಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ಯಾರಾಮೆಡಿಕಲ್ ಗೌರ್ಮೆಂಟ್ ಕಾಲೇಜುಗಳನ್ನು ಸೇರಿಸಿದ್ದಾರೆ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ನೆನಪಿರಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನು ಸೇರಿಸಿದ್ದಾರೆ. ಅದರ ಜೊತೆಗೆ ಜಿಲ್ಲಾ ಆಸ್ಪತ್ರೆ ಎಲ್ಲಿ ಇಲ್ಲಲ್ಲ ಅಲ್ಲಿ ಮೆಡಿಕಲ್ ಕಾಲೇಜುಗಳಲ್ಲಿ ಸೇರಿಸಿದ್ದಾರೆ. ಉದಾಹರಣೆಗೆ ಕಿಮ್ಸ್ ಜಿಲ್ಲಾ ಆಸ್ಪತ್ರೆ ಅಲ್ಲ, ಅದು ಏನಪ್ಪಾ ಅಂದರೆ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಅಲ್ಲಿ ಕೂಡ ಪ್ಯಾರಾಮೆಡಿಕಲ್ ಇದೆ. ಅದರ ಜೊತೆಗೆ ಇದರಲ್ಲಿ ಗದಗದಲ್ಲಿ ಗದಗ ಮೆಡಿಕಲ್ ಕಾಲೇಜಲ್ಲಿ ಈ ಒಂದು ಪ್ಯಾರಾಮೆಡಿಕಲ್ ಸೇರಿಸಿದ್ದಾರೆ. ಆಮೇಲೆ ಹಾವೇರಿ ಒಳಗಡೆ ಜಿಲ್ಲಾಸ್ಪತ್ರೆಯಲ್ಲಿ ಇದೆ. ಆಮೇಲೆ ಬೆಳಗಾಮಲ್ಲಿ ಕೂಡ ಏನಂದರೆ ಮೆಡಿಕಲ್ ಕಾಲೇಜಲ್ಲಿ ಇದನ್ನು ಸೇರಿಸಿದ್ದಾರೆ. ಹಾಗೆ ವಿಜಯಪುರದಲ್ಲಿ ಕೂಡ ಮೆಡಿಕಲ್ ಇದರಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿದೆ. ಆಮೇಲೆ ಬಾಗಲಕೋಟೆ, ಓಕೆ. ಸೊ ಮತ್ತೆ ಎಲ್ಲ ಕರ್ನಾಟಕದ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಗೌರ್ಮೆಂಟ್ ಪ್ಯಾರಾಮೆಡಿಕಲ್ ಕಾಲೇಜನ್ನು ಪ್ಲಸ್ ನರ್ಸಿಂಗ್ ಕಾಲೇಜುಗಳನ್ನು ಟೈಪ್ ಮಾಡಿದ್ದಾರೆ. ನೀವು ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಅಲ್ಲೇ ಹೋಗಬೇಕಾಗತ್ತೆ. ಅಂದರೆ ಜಿಲ್ಲಾಸ್ಪತ್ರೆಗಳಿಗೆ ಹೋಗಿ ಆ ಒಂದು ಕಾಲೇಜ್ಗಳನ್ನು ನೋಡ್ಕೊಂಡು ಬರ್ಬೋದು, ಅಲ್ಲಿ ಅಥವಾ ಅಲ್ಲಿ ಮಾಹಿತಿಗಳನ್ನು ಹೋಗಿ ಕೂಡ ಪಡ್ಕೊಳ್ಬೋದು. ಆದರೆ ಅಲ್ಲಿ ಹೋಗೋದಕ್ಕಿಂತ ನೀವು, ಯಾಕಂತಂದರೆ ಅವರು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಬನ್ನಿ ಅಂತ ಹೇಳ್ತಾರೆ, ಹೀಗಾಗಿ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಜಾಸ್ತಿ ಸಿಗೋದಿಲ್ಲ. ಆದರೆ ನೀವು ಕೇಳಿದ ಒಂದು ಪ್ರಶ್ನೆ ಏನಂತಂದರೆ ಎಲ್ಲಿರ್ತಾವೆ ಅಂತ ಕೇಳೋದಕ್ಕೆ ನಾನು ಆನ್ಸರ್ ಮಾಡ್ತಾ ಇರೋದು ಕರ್ನಾಟಕದ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಪ್ಯಾರಾಮೆಡಿಕಲನ್ನು ಕಾಲೇಜುಗಳನ್ನು ತೆಗೆಯಲಾಗಿದೆ. ಅಲ್ಲಿ ನೀವು ಅಡ್ಮಿಷನ್ ಪಡ್ಕೊಂಡ್ರೆ 4,000 ರೂಪಾಯಿ ಫೀಸ್ ಇರುತ್ತೆ. ಇನ್ನು ಎರಡನೇ ಕ್ವಶನ್ ಏನಂತಂದ್ರೆ, ಪ್ರೈವೇಟ್ ಕಾಲೇಜುಗಳಿಗೆ ನಾವು ಅಪ್ಲಿಕೇಶನ್ ಹಾಕಿದರೆ ಪ್ರೈವೇಟ್ ಕಾಲೇಜ್ ಹೇಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಿ. ಸೊ ನೋಡಿ, ಕರ್ನಾಟಕದಲ್ಲಿರುವಂಥ 478 ಕಾಲೇಜುಗಳಿಗೆ, ಪ್ರೈವೇಟ್ ಕಾಲೇಜುಗಳಿದ್ದಾವೆ. ಸೊ ನನ್ನ ಪ್ರಕಾರ 478. ಸೊ ಆ ಒಂದು ಕಾಲೇಜುಗಳಿಗೆ ನೀವು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ, ಯಾಕಂತಂದರೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಒಂದಷ್ಟು ಸೀಟ್ಗಳನ್ನು, ಪ್ರೈವೇಟ್ ಸೀಟ್ಗಳನ್ನು ತನ್ನಲ್ಲಿ ಇಟ್ಕೊಂಡಿರುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳಿಗೆ ಕೊಡಬೇಕಂಥೇಳಿ ಪ್ರೈವೇಟ್ ಕಾಲೇಜಲ್ಲಿರುವಂತಹ 4%, 20ರಲ್ಲಿ 4 ಸೀಟ್ಗಳನ್ನು ಗೌರ್ಮೆಂಟ್ ಏನು ಮಾಡಿರುತ್ತೆ, ಅದನ್ನು ತನ್ನ ಕೋಟದಲ್ಲಿ ಇಟ್ಕೊಂಡಿರುತ್ತೆ. ಆ ಒಂದು 4 ಸೀಟ್ಗಳನ್ನು ಏನು ಮಾಡುತ್ತೆ ಅಂತಂದರೆ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ನಿಮಗೆ ಅಲಾಟ್ಮೆಂಟ್ ಮಾಡುತ್ತೆ. ಸೊ ಹೀಗಾಗಿ ಪ್ರೈವೇಟ್ ಕಾಲೇಜಲ್ಲಿ ಕೂಡ ನೀವೇನು ಮಾಡ್ಬೋದು ಅಂದರೆ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಕಡಿಮೆ ಫೀಸಲ್ಲಿ ನಿಮಗೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಕಡಿಮೆ ಫೀಸ್ ಒಳಗಡೆ ಪ್ರೈವೇಟ್ ಸೀಟ್ಗಳನ್ನು ಕೂಡ ಕೊಡ್ತಾ ಇದೆ. ಓಕೆ, ಇದು ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಪ್ರತಿ ಸಂಜೆ, ಸೋಮವಾರದಿಂದ ಶನಿವಾರ ತನಕ ನಾನು ಪ್ರತಿ ಸಂಜೆ 5:30 ನಂತರ ಲೈವಲ್ಲಿ ಬಂದಿರ್ತೀನಿ. ಅವಾಗ ಕೂಡ ನೀವು ಈ ಥರ ಕಾಮೆಂಟ್ಗಳನ್ನು ಕೇಳ್ಬೋದು. ಇಲ್ಲಪ್ಪ, ನಂಗೆ ಲೈವಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಕೂಡ ನೀವು ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಕಾಮೆಂಟ್ಸನ್ನು ಹಾಕಿ ಬಿಟ್ಬಿಡಿ. ನಾನು ಫ್ರೀ ಇದ್ದಾಗ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿ ನಿಮಗೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.